ಅವ್ರ ಹೇಳಿಕೆ ಸರಿ ಇದೆ. ಯಾಕೆಂತಂದ್ರೆ ಮೊದಲ ದಿನದಲ್ಲೂ ಕೂಡ ಅದೇನೆಲ್ಲ ನಡೆದಿತ್ತು ನಾವು ಗಮನಿಸ್ತಾ ಬಂದಿದ್ದೇವೆ. ನಾವು ಕೂಡ ಹೇಳಿಕೆಗಳನ್ನ ಮಾಡಿದ್ದೇವೆ. ಈ ಸಾರಿಯ ದಸರಾ ಬಹುಶಃ ಸಿದ್ದರಾಮಯ್ಯನವರು ಮತ್ತು ಮಹದೇವಪ್ಪನವರ ಜಾಯಿಂಟ್ ವೆಂಚರ್ ಅಲ್ಲಿ ಅವರ ಮನೆಯ ಯಾವುದೋ ಮದುವೆ ಸಮಾರಂಭ ನಡೆದಂಗಿತ್ತು. ಜನಸಾಮಾನ್ಯರು ಆ ದಸರಾ ನೋಡ್ಲಿಕ್ಕೆ ಅಷ್ಟೊಂದು ಶ್ರಮ ಪಟ್ಟರು ಕೂಡ ಅವರಿಗೆ ಸಿಕ್ಕಿದ್ದ ಏನು ಪಾಸುಗಳಿದೆ ಆ ಪಾಸುಗಳು ವ್ಯಾಲ್ಯೂ ಇರಲಿಲ್ಲ, ಹೋಗ್ತಾ ಇರಲಿಲ್ಲ. ಟಿಕೆಟ್ಗಳು ಯಾವ ರೀತಿಯಲ್ಲಿ ಕಾಳಸಂತೆಯಲ್ಲಿ ಸೇಲ್ ಆಗಿದ್ವು. ಆಮೇಲೆ ಮಕ್ಕಳನ್ನ ಮೊಮ್ಮಕ್ಕಳನ್ನ ತಗೊಂಡೋಗಿ ಪ್ರದರ್ಶನ ಮಾಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ಇದು ಅವರ ಮನೆತನಗಳ ಏನೋ ಮದುವೆ ಕಾರ್ಯಕ್ರಮ, ಬಹುಶಃ ಅವರ ಮೊಮ್ಮಕ್ಕಳ ಮದುವೆ ಕಾರ್ಯಕ್ರಮದ ರೀತಿ ಇತ್ತು ಅಂತಕ್ಕಂಥದ್ದು ನನಗೂ ಕೂಡ ಅನ್ಸಿರ್ತಕ್ಕಂಥದ್ದು. ಅವ್ರ ಹೇಳಿಕೆ ಸರಿ ಇದೆ. ಯಾಕೆಂತಂದ್ರೆ ಮೊದಲ ದಿನದಲ್ಲೂ ಕೂಡ ಅದೇನೆಲ್ಲ ನಡೆದಿತ್ತು ನಾವು ಗಮನಿಸ್ತಾ ಬಂದಿದ್ದೇವೆ. ನಾವು ಕೂಡ ಹೇಳಿಕೆಗಳನ್ನ ಮಾಡಿದ್ದೇವೆ. ಈ ಸಾರಿಯ ದಸರಾ ಬಹುಶಃ ಸಿದ್ದರಾಮಯ್ಯನವರು ಮತ್ತು ಮಹದೇವಪ್ಪನವರ ಜಾಯಿಂಟ್ ವೆಂಚರ್ ಅಲ್ಲಿ ಅವರ ಮನೆಯ ಯಾವುದೋ ಮದುವೆ ಸಮಾರಂಭ ನಡೆದಂಗಿತ್ತು. ಜನಸಾಮಾನ್ಯರು ಆ ದಸರಾ ನೋಡ್ಲಿಕ್ಕೆ ಅಷ್ಟೊಂದು ಶ್ರಮ ಪಟ್ಟರು ಕೂಡ ಅವರಿಗೆ ಸಿಕ್ಕಿದ್ದ ಏನು ಪಾಸುಗಳಿದೆ ಆ ಪಾಸುಗಳು ವ್ಯಾಲ್ಯೂ ಇರಲಿಲ್ಲ, ಹೋಗ್ತಾ ಇರಲಿಲ್ಲ. ಟಿಕೆಟ್ಗಳು ಯಾವ ರೀತಿಯಲ್ಲಿ ಕಾಳಸಂತೆಯಲ್ಲಿ ಸೇಲ್ ಆಗಿದ್ವು. ಆಮೇಲೆ ಮಕ್ಕಳನ್ನ ಮೊಮ್ಮಕ್ಕಳನ್ನ ತಗೊಂಡೋಗಿ ಪ್ರದರ್ಶನ ಮಾಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ಇದು ಅವರ ಮನೆತನಗಳ ಏನೋ ಮದುವೆ ಕಾರ್ಯಕ್ರಮ, ಬಹುಶಃ ಅವರ ಮೊಮ್ಮಕ್ಕಳ ಮದುವೆ ಕಾರ್ಯಕ್ರಮದ ರೀತಿ ಇತ್ತು ಅಂತಕ್ಕಂಥದ್ದು ನನಗೂ ಕೂಡ ಅನ್ಸಿರ್ತಕ್ಕಂಥದ್ದು. ಅವ್ರ ಹೇಳಿಕೆ ಸರಿ ಇದೆ. ಯಾಕೆಂತಂದ್ರೆ ಮೊದಲ ದಿನದಲ್ಲೂ ಕೂಡ ಅದೇನೆಲ್ಲ ನಡೆದಿತ್ತು ನಾವು ಗಮನಿಸ್ತಾ ಬಂದಿದ್ದೇವೆ. ನಾವು ಕೂಡ ಹೇಳಿಕೆಗಳನ್ನ ಮಾಡಿದ್ದೇವೆ. ಈ ಸಾರಿಯ ದಸರಾ ಬಹುಶಃ ಸಿದ್ದರಾಮಯ್ಯನವರು ಮತ್ತು ಮಹದೇವಪ್ಪನವರ ಜಾಯಿಂಟ್ ವೆಂಚರ್ ಅಲ್ಲಿ ಅವರ ಮನೆಯ ಯಾವುದೋ ಮದುವೆ ಸಮಾರಂಭ ನಡೆದಂಗಿತ್ತು. ಜನಸಾಮಾನ್ಯರು ಆ ದಸರಾ ನೋಡ್ಲಿಕ್ಕೆ ಅಷ್ಟೊಂದು ಶ್ರಮ ಪಟ್ಟರು ಕೂಡ ಅವರಿಗೆ ಸಿಕ್ಕಿದ್ದ ಏನು ಪಾಸುಗಳಿದೆ ಆ ಪಾಸುಗಳು ವ್ಯಾಲ್ಯೂ ಇರಲಿಲ್ಲ, ಹೋಗ್ತಾ ಇರಲಿಲ್ಲ. ಟಿಕೆಟ್ಗಳು ಯಾವ ರೀತಿಯಲ್ಲಿ ಕಾಳಸಂತೆಯಲ್ಲಿ ಸೇಲ್ ಆಗಿದ್ವು. ಆಮೇಲೆ ಮಕ್ಕಳನ್ನ ಮೊಮ್ಮಕ್ಕಳನ್ನ ತಗೊಂಡೋಗಿ ಪ್ರದರ್ಶನ ಮಾಡ್ತಕ್ಕಂಥದ್ದು ಇದೆಲ್ಲವೂ ಕೂಡ ಇದು ಅವರ ಮನೆತನಗಳ ಏನೋ ಮದುವೆ ಕಾರ್ಯಕ್ರಮ, ಬಹುಶಃ ಅವರ ಮೊಮ್ಮಕ್ಕಳ ಮದುವೆ ಕಾರ್ಯಕ್ರಮದ ರೀತಿ ಇತ್ತು ಅಂತಕ್ಕಂಥದ್ದು ನನಗೂ ಕೂಡ ಅನ್ಸಿರ್ತಕ್ಕಂಥದ್ದು.